ಥ್ಯಾಂಕ್ಸ್. ತುಂಬಾ ಕ್ಯೂರಿಯಸ್ ಆಗಿದೆ. ಯಾಕೆ ಕೊಡ್ತಾ ಇದ್ದೀರಾ ಸ್ವೀಟು? ಹೇಳ್ತೀನಿ ಎಲ್ಲಾರ್ಗೂ ಒಟ್ಟಿಗೆ ಹೇಳ್ತೀನಿ. ನೀವು ಹೋಗಿ ಕೂತ್ಕೊಳ್ಳಿ ಪ್ಲೀಸ್. ಹಲೋ ಸರ್. ಹಲೋ, ತಗೊಳ್ಳಿ ಸ್ವೀಟ್ಸ್. ಏನ್ ವಿಶ್ವ, ಆ ಹುಡುಗಿ ನಿನ್ ಲವ್ನ ಅಕ್ಸೆಪ್ಟ್ ಮಾಡ್ಕೊಡ್ಲಾ? ಇಲ್ಲ ಸರ್, ನಾಳೆ ಮಾಡ್ಕೋತಾಳೆ. ಅದಕ್ಕೆ ಅಡ್ವಾನ್ಸ್ ಆಗಿ ಇವತ್ತೇ ಕೊಡ್ತಾ ಇದೀನಿ. ಹಾಗಂತ ಆ ಹುಡುಗಿನ ನಿಂಗೆ ಹೇಳಿದ್ಲಾ? ಇಲ್ಲ ಸರ್, ನನಗೆ ಗೊತ್ತು ಅಕ್ಸೆಪ್ಟ್ ಮಾಡ್ತಾಳೆ ಅಂತ. ಯು ಸಿ ಸಮಥಿಂಗ್ ಟೆಲ್ಸ್ ಮೀ. ನನ್ನ ಸಿಕ್ಸ್ತ್ ಸೆನ್ಸ್ ಮೇಲೆ ನಂಗೆ ತುಂಬಾ ನಂಬಿಕೆ. ಇದು ಕೂಡ ನಿನಗೆ ಓವರ್ ಅನ್ಸ್ಲಿಲ್ವಾ? ಏನೋ, ಹೋಗಿ ಕೂತ್ಕೋ. ಸರ್, ಇಲ್ಲಿ ಎಲ್ಲಾರ್ಗೂ ಸ್ವೀಟ್ ಕೊಡ್ಬೇಕು ಪ್ಲೀಸ್. ಓಕೆ. ಹಲೋ, ನೀವ್ ನನ್ ಬಗ್ಗೆನ ಮಾತಾಡ್ತಾ ಇದ್ರಿ? ಈ ಪ್ರಶ್ನೆ ನಿಮ್ಗೆ ಅನ್ಯಾಯ ಅನ್ನಿಸ್ತಾ ಇಲ್ವಾ? ಒಂದ್ ಹುಡುಗಿ ಹತ್ರ ಐ ಲವ್ ಯು ಹೇಳಿ ಅವಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ ತಕ್ಷಣ ಇನ್ನೊಂದ್ ಹುಡುಗಿ ಹತ್ರ ಐ ಲವ್ ಯು ಹೇಳೋ ಸರಾಸರಿ ಹುಡುಗ ಅನ್ಕೊಂಡ್ಬಿಟ್ರ ನನ್ನ? ನೋ ಚಾನ್ಸ್. ನಾನ್ ಮಾತಾಡ್ತಾ ಇದ್ದಿದ್ದು ನಿಮ್ ಬಗ್ಗೆನೆ. ಹಾಗಾದ್ರೆ ನಾನು ನಿಮ್ ಲವ್ನ ನಾಳೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು? ಏನ್ರಿ, ನಿಮ್ಗ್ ಮತ್ತೆ ಡೌಟಾ? ಖಂಡಿತವಾಗ್ಲು ನಾಳೆ ನೀವು ನನಗೆ ಐ ಲವ್ ಯು ಹೇಳೇ ಹೇಳ್ತೀರಾ. ಇನ್ನು ಆಫೀಸ್ ಸ್ಟಾಫ್ಗೆಲ್ಲ ಸ್ವೀಟ್ ಕೊಡ್ಬೇಕು. ತಿಂತಾ ಇರಿ, ಬಂದ್ಬಿಡ್ತೀನಿ. ಹಾಯ್ ರೇಖಾ. ಹಾಯ್ ವಿಶ್ವ. ಹೌ ಆರ್ ಯು? ಐ ಆಮ್ ಫೈನ್. ಹೌ ಅಬೌಟ್ ಯು? ಐ ಆಮ್ ಓಕೆ. ಹೌದು, ನೆನ್ನೆನೆ ಶುರುವಾಗಿದೆ ಕ್ಲಾಸು, ನೀನ್ ಇವತ್ ಬರ್ತಾ ಇದೆಯಲ್ಲ? ಅದೇನಂದ್ರೆ ಫಸ್ಟ್ ಡೇನೆ ಬಂದ್ರೆ ಸ್ಪೆಷಲ್ ಅಟೆನ್ಷನ್ ಸಿಗಲ್ಲ ನೋಡು, ಅದಕ್ಕೆ. ಸರಿ, ಸ್ವೀಟ್ ತಗೋ. ಏನು ಸ್ವೀಟು? ಇದು ಚಾಕ್ಲೇಟ್ ಬರ್ಫಿ. ಅದು ಗೊತ್ತು, ವಿಷಯ ಏನು ಅಂತ ಕೇಳಿದ್ವಿ. ನೀ ಮೊದಲು ಸ್ವೀಟ್ ತಗೋ. 5 ನಿಮಿಷ ಅಲ್ಲಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಮೇ ಐ ಕಮ್ ಇನ್? ಗೆಟ್ ಇನ್. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ. ಯಾ, ಇಲ್ಲೇ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಸೋನಾ. ನಾನ್ ರೇಖಾ. ರೇಖಾ? ಯಾ, ವಿಶ್ವ ನಿಮಗೆ ಆಲ್ರೆಡಿ ಗೊತ್ತಾ? ಗೊತ್ತಾನಾ? ನಮ್ ಕಾಲೇಜಲ್ಲಿ ನನ್ನನ್ನು ಸೇರಿಸಿ ಎಷ್ಟೋ ಹುಡುಗಿರ್ ನಿದ್ದೆಗೆಡ್ಸಿರೋ ಅಂತ ಪಾಪಿ ಅವನು. ಬಟ್ ಪಾಪನೇ ಮಾಡಿದ್ರೋ ಪಾಪಿ. ನಾವು ಹೇಗೆಗೋ ಟ್ರೈ ಮಾಡಿದ್ವಿ. ಅವ್ನು ಯಾರ ಬಲೆಗೂ ಬೀಳೂ ಇಲ್ಲ, ಯಾರಿಗೂ ಬಲೆ ಬೀಸ್ಲೂ ಇಲ್ಲ. ಒಂಥರ ಇರ್ರೆಗ್ಯುಲರ್ ಪರ್ಸನಾಲಿಟಿ, ಕ್ಯಾರೆಕ್ಟರ್. ಏನಾಯ್ತು ಸೋನಮರಿಗೆ? ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಆ ವಿಶ್ವ ರಾಸ್ಕಲ್. ನೀನ್ ನಮ್ಮನ್ ಡಿಸ್ಟರ್ಬ್ ಮಾಡೋದಕ್ಕಿಂತನಾ? ಲೇ ಗೂಬೆ, ಸುಮ್ನೆ ಇರೋ. ಮೊದ್ಲೇ ಅವಳು ಲವ್ ಅನ್ನೋ ಸಾಂಕ್ರಾಮಿಕ ರೋಗಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾಳೆ. ಡ್ಯಾಡಿ, ಯೂಸ್ಫುಲ್ ಆಗಿ ಏನಾರು ಹೇಳಿ, ಸುಮ್ನೆ ಟೀಸ್ ಮಾಡ್ಬೇಡಿ. ಯೂಸ್ಫುಲ್ ಆಗಿ ಅಂತಂದ್ರೆ ವಿಶ್ವ ಹೇಳ್ದಾಗೆ ನೋಡಿದ ತಕ್ಷಣ ಲವ್ ಸಾಧ್ಯನಾ? ಸೋನಾ, ಈ ಪ್ರಪಂಚದಲ್ಲೇ ಗ್ರಾಮರು ಡೆಫಿನೇಷನ್ ಇಲ್ದಿರೋ ಒಂದೇ ವಿಷಯ ಅಂದ್ರೆ ಲವ್. ಮನುಷ್ಯನ ಮನಸ್ಸಿಗೆ ತಕ್ಕಂತೆ ಬೇರೆ ಬೇರೆ ತರ ಫೀಲ್ ಆಗುತ್ತೆ. ನೋಡ್ದೇನೆ ಲವ್, ನೋಡಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಇಷ್ಟ ಆದ್ರೆ ಲವ್, ನೋಡಿದ ತಕ್ಷಣ ಲವ್. ಅದೇ ವಿಶ್ವನ್ ತರ, ಬಟ್ ಫೀಲಿಂಗ್ಸ್ ಎಲ್ಲ ಒಂದೇ, ಆದ್ರೆ ಹೆಸರೇ ಲವ್. ಹಾಗಾಗಿ ಇದು ಸಾಧ್ಯ. ಈಗ ಏನ್ ಮಾಡ್ಲಿ ನಾನು? ಅಕ್ಕ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ, ತಪ್ಪಾಗಿ ತಿಳ್ಕೊಬೇಡ. ಹಚ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋ ನಾಯಿ ತರ ವಿಶ್ವ ನಿಂಗೆ ತುಂಬಾ ವಿಶ್ವಾಸ ಆಗಿರ್ತಾನೆ ಅಂತ ನನಗನ್ಸತ್ತೆ. ಸುಮ್ನೆ ಅವ್ನ್ ಲವ್ ಅಕ್ಸೆಪ್ಟ್ ಮಾಡ್ಕೊ. ಸಾಕ್ ನಿಲ್ಸೋ. ನೋಡಮ್ಮ, ನಾವು ನಮ್ಮ ಅನುಭವ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಇವ್ರು ಹೇಳಿದ್ದನ್ನ ನಿಂಗೆ ಹೇಳ್ಬೋದು, ಅಲ್ಲಿ ಇಲ್ಲಿ ಕೇಳಿದ್ದನ್ನ ಬಂದು ನಿಂಗೆ ತಿಳಿಸ್ಬೋದು. ಆದರೆ ನಿನ್ನ ನಿರ್ಧಾರ ನೀನೇ ತಗೊಳ್ಬೇಕು. ಆದರೆ ಒಂದು, ನೀ ತಗೊಳ್ಳೋ ನಿರ್ಧಾರದಲ್ಲಿ ನಿನ್ನ ಭವಿಷ್ಯ ಇದೆ ಅನ್ನೋದನ್ನು ಮಾತ್ರ ಮರಿಬೇಡ. ಚೆನ್ನಾಗಿ ಯೋಚನೆ ಮಾಡು, ಒಳ್ಳೆಯದನ್ನೇ ಯೋಚನೆ ಮಾಡು. ಆಗ ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಗುಡ್ ನೈಟ್ ಅಂಡ್ ಒನ್ಸ್ ಅಗೇನ್ ಗುಡ್ ಲಕ್. ಗೂಬೆ, ನಡೆಯೋ ಮರ್ಕೊಂಡು ನಡೆಯೋ ಬಾಮ್ಮ. ಡ್ಯಾಡಿ, ಲವ್ ಸಾಂಕ್ರಾಮಿಕ ರೋಗ ಅಂತಂದ್ರಲ್ಲ, ಹಾಗಾದ್ರೆ ಕೆಟ್ಟ ವಿಷಯನಾ? ಅಯ್ಯಯ್ಯೋ, ಸುಮ್ನೆ ಉದಾಹರಣೆಗೆ ಹೇಳ್ದೆ ಅಷ್ಟೇಮ್ಮ.
ಲವ್ ಬಹಳ ಒಳ್ಳೆ ವಿಷಯ, ಜಗತ್ತಲ್ಲಿ ಅದಿಲ್ಲದೆ ಯಾವುದು ಇಲ್ಲಮ್ಮ. ಅಕ್ಕ ನಾನು ಹಚ್ಚ ಅಡ್ವರ್ಟೈಸ್ಮೆಂಟ್ಗೆ ಕಂಪೇರ್ ಮಾಡಿ ಹೇಳಿದ್ನಲ್ಲ, ಅದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಏ ಹೋಗೋ. She is a fantasy, sha-na-na-na-na, oh oh oh. Sweet as a harmony, sha-na-na-na-na. Excuse me. ಎಸ್, I love you. ನಿಜವಾಗ್ಲು I swear. ಥ್ಯಾಂಕ್ ಯು. ಏನು ಸ್ವಲ್ಪನೂ ಎಕ್ಸೈಟ್ ಆಗ್ಲಿಲ್ಲ ನೀನು? ನನ್ನ ಮನಸ್ಸು ಎಕ್ಸೈಟ್ ಆಗಿದೆ, ಅದು ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹೇ, ಹಾ, ಇದೇನು ಕೇಳಿದೆ? ನೀನು ಸ್ವಲ್ಪನೂ ಎಕ್ಸೈಟ್ ಆಗ್ಲಿಲ್ವಾ ಅಂತ ಕೇಳ್ದೆ. ಯಾಕೆ ಎಕ್ಸೈಟ್ ಆಗ್ಬೇಕು? ನಾನು ಎಕ್ಸ್ಪೆಕ್ಟ್ ಮಾಡಿದ ವಿಷಯ ತಾನೇ. ಹೋಗೋ ವಿಶ್ವ. ಹಲೋ, ನಡ್ಕೊಂಡು ಹೋಗ್ತಿದ್ದವನ್ನ ನಿಲ್ಸಿ ಐ ಲವ್ ಯು ಅಂದು ಈಗ ಹೋಗೋ ಅಂತಿದ್ಯಲ್ಲ, ಇದು ನ್ಯಾಯನಾ? ಯೂ ಓಕೆ ಓಕೆ ಓಕೆ, ಲವ್ ಮಾಡಕ್ಕೇನೋ ಸ್ಟಾರ್ಟ್ ಮಾಡಿದ್ವಿ. ಈಗೇನ್ ಮಾಡೋಣ? ಏನ್ ಮಾಡೋಣ? ಒಂದ್ ಕೆಲಸ ಮಾಡೋಣ, ಬ್ಯೂಟಿಫುಲ್ ವಿಲೇಜ್ ಬ್ಯಾಕ್ಡ್ರಾಪ್ ಅಲ್ಲಿ ಒಂದ್ ಡ್ಯುಯೆಟ್ ಆಡೋಣ. ಹಾ, ಒಂದೇ ವೇವ್ ಲೆಂತ್ ಇರೋ 2 ಫ್ಯಾಮಿಲಿಗಳು ಈಗ ಒಂದಾಗ್ತಾ ಇದೆ. ನನ್ಗಂತೂ ಸಂತೋಷ ಅಲ್ಲ, ಡಬಲ್ ಡಬಲ್ ಸಂತೋಷ ಆಗ್ತಾ ಇದೆ. ನಿಂಗೆ? ನಂಗೂ ಕೂಡ ಅಷ್ಟೇ. ನೆಕ್ಸ್ಟ್ ಏನ್ ಮಾಡೋಣ? ಎಂಗೇಜ್ಮೆಂಟ್ ಮಾಡ್ಬಿಡೋಣ. ಅಂಕಲ್, ಇನ್ ಸ್ವಲ್ಪ ದಿನ ಜಾಲಿಯಾಗಿ ಲವ್ ಮಾಡಿದ್ಮೇಲೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಯಾಕೆ ಎಂಗೇಜ್ಮೆಂಟ್ ಆದ್ಮೇಲೆ ಲವ್ ಮಾಡೋದನ್ನ ನಿಲ್ಲಿಸ್ಬೇಕು ಅಂತಿದ್ಯಾ? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಲ್ಲ ವಿಶ್ವ, ಮದ್ವೆ ಬೇಕಾದ್ರೆ ಲೇಟಾಗಿ ಮಾಡೋಣ. ಫಸ್ಟ್ ಎಂಗೇಜ್ಮೆಂಟ್ ಮಾಡ್ಬಿಡೋಣ. ಆಂಟಿ, ಅದು ನೀ ಹೇಳ್ಸೋಣ. ಅದೇ ಹೇಳಿದ್ನಲ್ಲಮ್ಮ, ಅವನಿಗೆ ಕೆಲಸ ಸಿಕ್ಕಿದ್ಮೇಲೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಫೀಲ್ ಮಾಡ್ತಿದ್ದಾನೆ. ಈವನ್ ಐ ಸಪೋರ್ಟ್ ಹಿಮ್. ಓಹೋ, ಕೆಲಸ ಸಿಕ್ಕಿದ ಮೇಲೆ ಎಂಗೇಜ್ಮೆಂಟ್, ಅಷ್ಟೇ ತಾನೆ? ವಿಶ್ವ, ಇವತ್ತಿಂದಾನೆ ನನ್ನ ಕಂಪ್ನಿ ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಡು. ಇಲ್ಲ ಅಂಕಲ್, ನಾಳೆ ನನಗೆ ಚೆನ್ನಪ್ಪ ಎಕ್ಸ್ಪೋರ್ಟ್ಸ್ ಅಲ್ಲಿ ಆಡಿಟ್ ಅಸಿಸ್ಟೆಂಟ್ ಪೋಸ್ಟ್ಗೆ ಇಂಟರ್ವ್ಯೂ ಇದೆ. ಖಂಡಿತ ಆ ಕೆಲಸ ನನಗೆ ಸಿಗುತ್ತೆ. ಇನ್ನೊಂದು 6 months ಅಲ್ಲೇ ಜಾಬ್ ಕನ್ಫರ್ಮ್ ಆಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಬೇಕಾದ್ರೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಆ ಪೋಸ್ಟ್ ಸಿಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡ, ನಮ್ ಕಂಪ್ನಿಲಿ ಜಾಯ್ನ್ ಆಗ್ಬಿಡು. ಅದು ಚೆನ್ನಪ್ಪ ಎಕ್ಸ್ಪೋರ್ಟ್ಸ್ ನಲ್ಲೇ ಫಸ್ಟ್ ಕೆಲಸ ಮಾಡಬೇಕು ಅನ್ನೋದು ಅವ್ನ ಲೈಫ್ ಟೈಮ್ ಆಂಬಿಷನ್. ಲೈಫ್ ಟೈಮ್ ಆಂಬಿಷನ್? ಹೌದು. ಆ ಕಂಪ್ನಿಲಿ ಅಂತದ್ದೇನಿದೆ ವಿಶ್ವ? ಒಂದು 5 ವರ್ಷದ ಹಿಂದೆ ಆ ಕಂಪನಿ MD ಚೆನ್ನಪ್ಪ ಅವ್ರ ಲೈಫ್ ಹಿಸ್ಟ್ರಿ ಓದಿದ್ದೆ. ಒಂದು ಸಾಧಾರಣ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕಷ್ಟಪಟ್ಟು ಶ್ರದ್ಧೆಯಿಂದ ಮೇಲ್ ಬಂದು ಇವತ್ತು ಅಷ್ಟು ದೊಡ್ಡ ಕಂಪನಿ ನಡೆಸ್ತಾ ಇದ್ದಾರೆ. ಸೊ ಆ ಇನ್ಸ್ಪಿರೇಷನ್ಗೋಸ್ಕರ ಐ ಜಸ್ಟ್ ವಾಂಟ್ ಟು ವರ್ಕ್ ಅಂಡರ್ ಹಿಮ್ ಫಸ್ಟ್. ವೆರಿ ಗುಡ್. ವಿಶ್ವ, ನಾನು ಈ ಥರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ಈ ಆಡಿಟ್ ಫೀಲ್ಡ್ನ ಪ್ರೊಫೆಷನ್ನಾಗಿ ತಗೊಂಡಿದ್ದು ಆಂಬಿಷನ್ನಾ ಇಲ್ಲ ಆಕ್ಸಿಡೆಂಟಾ? ವೆಲ್ ಪ್ಲಾನ್ಡ್ ಆಂಬಿಷನ್. ವಿಶ್ವ, ನೀನ್ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಗೊತ್ತಿರ್ಲಿಲ್ಲ. ಎನಿವೆ, ಆಲ್ ದಿ ಬೆಸ್ಟ್. ಎಸ್, ಅಂಡ್ ಗುಡ್ ಲಕ್. ಥ್ಯಾಂಕ್ ಯು. ಆಮೇಲೆ ಎಂಗೇಜ್ಮೆಂಟ್ ಯಾವಾಗ ಅಂತ ಡಿಸೈಡ್ ಮಾಡಿದ್ರಾ? ಯಾರದ್ದೋ ಗೂಬೆ, ನಿಂದ ಇವ್ರದ್ದ?